ಐದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮಿದ್ಲು. ಏನಿದ್ಲು? ಗಂಡ ಒಂದಿಷ್ಟು ದಿನ ಅಕ್ಕಿ ಬಾಳ ಹಾಕೊಂಡ್ಬಂದಂತ ಬಸವಣ್ಣವ್ರ ಮಹಾಮನಿ ಮುಂದೆ ಬಿದ್ದ ಅಕ್ಕಿ ಬಾಳ ಹಾಕೊಂಡು ಮನೆಗೆ ಬಂದು ಗುಟ್ಲೆಕ್ಕನ ಏನು ಖುಷಿ ಪಡ್ಲಿಲ್ಲಕ್ಕೆ ಹೆಂಡತಿ, ಏನು ಇಷ್ಟ ಹಾಕೊಂಡ ಅಕ್ಕಿ ತಂದು ಬಿಟ್ಟಿದೆ ಅಂತ ತಿಳ್ಕೊಂಡು ಅವನು ಗೋಲಿಗುಂಡ ಇಂದ್ರ ಚಂದ್ರ ಅಂತ ಹೊಳಲಿಲ್ಲ. ವಚನ ಬರದಕ್ಕಿ ಆಸೆ ಎಂಬುದು ಅರಸರಿಗಲ್ಲದೆ, ನೋಡಿ ಎಷ್ಟು ಚಂದ ಬರೀತಾಳ, ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ, ಈಸಕ್ಕಿ ಆಸೆ ನಿನಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಭಕ್ತಿ. ಇದನ್ನು ಓದು ಸುರದು ಬಾ ಅಂತ ಹೇಳಿದ್ದಕ್ಕೆ, ಹೋಗಿ ಅದ ಬಸವಣ್ಣವ್ರ ಮನೆ ಮುಂದೆ ಸುರದು ಬಾ ಅಂತ ಹೇಳಿದ್ದಕ್ಕೆ. ನಮಗೆ ಇವತ್ತಿನ ಜೀವನಕ್ಕೆ ಕೆಟ್ಟಬೇಕು, ಅಟ್ಟ ಆಯ್ಕೆ ಹಾಕೊಂಬರ್ಬೇಕು. ಇವತ್ತು ಮೀರಿ ನೀನು ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿದೆ, ಹೆಚ್ಚಾಕೆ ಹಾಯ್ಕೊಂಡು ಬಂದಿ ಅಂತ ಕೇಳಿದ್ರಂತ. ಇಲ್ಲ, ಬಸವಣ್ಣವ್ರ ಮನೆ ಮುಂದೆ ದಾಸೋಹಕ್ಕೆ ಅಕ್ಕಿ ಚೀಲ ಹೊರವಾಗಿ ಭಾಳ ಬಿದ್ದಿದ್ವು, ಬಿದ್ದಂಥ ಅಕ್ಕಿ ನೋಟ್ ಹೆಚ್ಚು ಹಾಯ್ಕೊಂಡು ಬಂದೀನಿ ಅಂದ್ರೆ ಹಂಗಾರೆ ನಾಳೆ ಮಾರಯ್ಯ ಭಾಳ ಒಯ್ತಾನ ಬಾ ಅಂತ ಬಸವಣ್ಣ ಚೀಲನ ಸುರವಿಸ್ತಾನ, ಚೀಲನ ತುಂಬ್ಕೊಂಬರ್ತೀನಿ ಅಂತ ಕೇಳಿದಂತೆ. ಹೋಗಿ ನಮ್ಮ ನೇಮ್ ಏನೈತಿ, ಇವತ್ತಿನ ಜೀವನಕ್ಕೆ ಕೆಟ್ಟಬೇಕು ಅಟ್ಟ ತರಬೇಕಂತೈತಿ. ಅದಕ್ಕೆ ಅತಿಯಾದ ಆಸೆ ಉಳ್ಳ ಅಕ್ಕಿ ತಂದಿದಿ, ಇದು ಪರಮಾತ್ಮಗೆ ಮುಟ್ಟೋದಿಲ್ಲ, ಇದು ಅಮರೇಶ್ವರ ಲಿಂಗಕ್ಕೆ ಮುಟ್ಟೋದಿಲ್ಲ. ಅಂದ್ರೆ ಅಮರೇಶ್ವರ ಲಿಂಗಕ್ಕೆ ಅವರು ಭಕ್ತರವರು, ಗುಡುಗುಂಟೆ ಅಮರೇಶ್ವರನ ಭಕ್ತರವರು, ಐದಕ್ಕಿ ಲಕ್ಕಮ್ಮ ಮಾರಯ್ಯ ಅನ್ನುವಂಥ ಶರಣ ದಂಪತಿಗಳವರು. ಇಲ್ಲಿಂದ ಕಲ್ಯಾಣಕ್ಕೆ ಹೋಗಿದ್ರು ಅವರು ಬಸವಣ್ಣವ್ರ ಕಾಲಕ್ಕೆ. ಅದಕ್ಕೆ ಅವ್ರು ಏನಂದ್ರು, ಇದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ, ಇದು ಲಿಂಗಕ್ಕೆ ಸಲ್ಲದ ಬೋನ, ಸುರಿದು ಬಾ ಮಾರಯ್ಯ ಅಂತ ಹೇಳಿದಂತಕ್ಕಿ. ಹಂಗೆ ನಿಮ್ಮ ಗಂಡನು ಒಂದಿಟ್ಟು ಎಲ್ಲರ ಲಂಚಪ್ಪ ಅಂತ ತಂದಾಗ ಇದು ಅಲ್ಲಿದು ಸರಳ ಹೋಗಿ ಎಲ್ಲಿತಿದೆ, ಇಲ್ಲಿ ಕೊಟ್ಟ ಬಾ ಅನ್ರಿ ನೀವು. ಕೊಟ್ಟ ಬಾ ಅಲ್ಲ, ಪಾಳೆ ಹಚ್ಚಿ ಬ್ಯಾರೆ ಆಗುವಾಗ ಅವ ಹೋಲಿ ಬಿಡ ಒಂದು ಮಳ ಜಾಸ್ತಿ ಅವನು ಅದ್ಯಾಕ ಗೆರಿ ಕೋದ ತಗೊಳ್ಳೋದು ನೋಡ್ರಿ. ಇದು ಈಗಿನ ಕಾಲ. ಅವತ್ತಿನ ಕಾಲ ಹಂಗಿಲ್ಲ. ಕೊನೆಗೆ ಅವ ಹೋಗಿ ಸುರಿದು ಬಂದಂತವ, ಅವ ಸುರಿವಿ ಬಂದಂತ. ಬಸವಣ್ಣವ್ರು ಕೇಳಿದ್ರಂತ, ಯಾಕೆ ಮಾರಯ್ಯ ಅಕ್ಕಿ ಓದೋದು ಹೊಳ್ಳಿ? ಇಲ್ರಿಪ್ಪ, ಮನ್ಯಾಗ ಲಕ್ಕಮ್ಮ ಬೈಯಾಕತ್ತಾಳ, ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಮನವೋ ಅಂತ ಪ್ರಶ್ನೆ ಮಾಡಕತ್ತಾಳ ಅಂದಾಗ ಬಸವಣ್ಣ ಖುಷಿ ಪಟ್ಟಂತ. ಏನಪ್ಪ, ಕಲ್ಯಾಣ ರಾಜ್ಯದ ತಾಯಂದರು ಗಂಡ ಜಾಸ್ತಿ ಅಕ್ಕಿ ಆಯ್ಕೊಂಡು ಹೋದ್ರು ಸಹಿತ ನಾಳೆಗೆ ಬಂದು ನಾಳೆಗೆ ಅಕ್ಕೋಗ್ಬಿಡು ಇಟ್ಕೊಂಡ್ಬಿಡು ಬಿಡು ಮನ್ಯಾಗ ಅನ್ಲಿಲ್ಲ. ಇವತ್ತು ನಮಗೆ ಸಾಕು, ಅಲ್ಲಿ ಸುರಿದು ಬರ್ರಿ, ಪ್ರಾಣಿ ಪಕ್ಷಿಗಳಿಗೆ ಆಯ್ಕೊಂಡು ತಿಂತಾವು, ಅವರು ಸ್ವತ್ತು ಕಸಗೊಳಕ್ಕೆ ನಮಗೆ ಹಕ್ಕಿಲ್ಲ ಅಂತ ಹೇಳಿ ಕಳಿಸ್ತಾಳ. ಅಂದ್ರೆ ಕಲ್ಯಾಣ ರಾಜ್ಯ ಸಾರ್ಥಕ ಆಯಿತು ಅಂತ ಬಸವಣ್ಣ. ಇದು ಈ ನಾಡಿನಲ್ಲಿ ಇದು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಬರಬೇಕು. ಅದನ್ನು ತೊಗೊಂಡಬಾ, ಇದನ್ನು ತೊಗೊಂಡಬಾ, ಫ್ರಿಜ್ ತೊಗೊಂಡಬಾ, ರೆಫ್ರಿಜಿರೇಟರ್ ತೊಗೊಂಡಬಾ ಅಂದ್ರೆ ತೊಗೊಂಡು ಬಂದು ಓದಿ ಇಟ್ಟು ಬರ್ತಾನೆ. ಒಂದು ದಿವಸ ಎಲ್ಲರೂ ಓದಾವ ನೋಡಿ. ಇದು ಭಾಳ ನೋಡ್ರಿ. ಮೊನ್ನೆ ಒಬ್ಬಕ್ಕೆ ಜಗಳ ತೆಗೆದು ಬಿಟ್ಟ, ನನಗೆ ಇಂಡಿಕಾ ನಡೆಯೋದಿಲ್ಲ, ಫಾರ್ಚುನರ್ ಬೇಕಂದು ಜಗಳ ಆತಿದ್ದು. ಕೋರ್ಟಿಗೆ ಹೋಗ್ತಿದ್ದು ನ್ಯಾಯ, ಯಾಕೆ ಬಂದಿರಿ? ನನ್ನ ಗಂಟ ಫಾರ್ಚುನರ್ ಕಾರ್ ತಗೋವಲ್ಲ, ಅದಕ್ಕೆ ನಾ ಬಂದೀನಿ. ಅಲ್ಲ ಅವ ಅಂದ, ಇಲ್ರಿ ನಮ್ಮಲ್ಲಿಗೆ ಸ್ವಿಫ್ಟ್ ಡಿಸೈರ್ ಐತಿ ಅಂದವ. ಸ್ವಿಫ್ಟ್ ಡಿಸೈರ್ ಐತಿ, ನಮ್ಮ ಸ್ವಿಫ್ಟ್ ಡಿಸೈರ್ ಐತಿ ಅಂತಲ್ಲ, ನಿನಗ್ಯಾಕೆ ಫಾರ್ಚುನರ್ ಬೇಕಂದ್ರೆ, ಇಲ್ರಿ ಮಕ್ಕಳು ಮನೆಯವ್ರು ತಂದು ನಿಂದ್ರಶಾರ ಹಾಕಿನ ತಿಂಡಿ ಭಾಳ ಆಗೈತಿ, ನನಗೂ ಫಾರ್ಚುನರ್ ಬೇಕಂದ. ಏನು ಹಣಿ ಹಿಡಿ ಬಿಡ್ಕೋಬೇಕು? ಹಂಗಾರೆ ಮಕ್ಕಳ ಮನೆಯವರು ಆಕಿ ದೊಡ್ಡ ಆಫೀಸಿನಾಗೋ ಏನೋ ಕಂಪ್ನಿಯಾಗ ಹೋದಾಳ, ಆಕಿ ತೊಗೊಂಡಾಳ ಫಾರ್ಚುನರ್, ನಿನಗೇನು ಅವಶ್ಯ ಐತಿ? ನಮ್ಮ ಜನ ಇಷ್ಟು ಹೋಪ್ಲೆಸ್ತನ ಮಾಡ್ತಾರ. ಮಕ್ಕಳ ಮನೆ ಅವ ಟ್ಯಾಕ್ಟರ್ ತಂದಿರ್ತಾನೆ, ಅವ್ನಿಗೆ ಅವಶ್ಯ ಇರ್ತೈತಿ, ಅವ ತಂದಾನ ಅಂತೇಳಿ ಇದಕ್ಕೆ ಅವಶ್ಯಕತೆ ಇಲ್ಲಂದ್ರೆ ತಂದು ನಿಂದ್ರಿಸೋದಿದ್ದು, ತೊಗೊಂಡೇನು ಬೆಂಕಿ ಹಚ್ಚೋದು? ಅದನ್ನು ಅವಶ್ಯ ಇದ್ರೆ ತೊಗೊಂಬರಿ ಟ್ಯಾಕ್ಟರ್. ಅವ ತಂದಂತ ನಮ್ಮ ಮನೆ ಮುಂದೆ ನಿಂದ್ರಲ್ಲ ಹೇಳೋದು, ನಿಂದಿರ್ತೈತಿ, ಹಂಗೆ ಅದು ನಿಂದಿರ್ತೈತದ. ಹಂಗೆ ಅಲ್ಲ, ನಿಂತ ನಾಳೆ ಸೀಸ್ ಆಗಿ ಹೋಗತ್ತೆ ಇಂಜನ್. ಅವ್ರು ತಂದ್ರಂತ ಇವತ್ತರು ಅವ ಏನಾರ ಅವಶ್ಯಕತೆ ಐತಿ ಅಂತ ಕಾರ್ ತಂದಿಲ್ಲ, ಅವ್ನಿಗೇನೋ ಅವಶ್ಯ ಐತಿ. ಏನೋ ದಿನ ಕಲಬುರಗಿಗೆ ಹೊಕ್ಕಾನ ಬರ್ತಾನೆ, ಒಂದು ಬಿಸ್ನೆಸ್ ಐತಿ, ತಿಂಗಳ ಏನೋ ಒಂದು 50,000 1 ಲಕ್ಷ ರೂಪಾಯಿ ಇನ್ಕಮ್ ಐತಿ, ತರಬಲ್ ಹಾಕ್ಬಿಡು. ಅದೇನೋ ಒಂದು ಗಾದಿ ಮಾತೈತಿ, ಕೂದಲಿದ್ದವ್ರು ಎತ್ತಾಗ ಬಾಚ್ಕೊಂಡ್ರೆ ಚಂದ, ಹೌದಾ? ಕೂದಲಿದ್ದವ್ರು ಖರ ಪರ ಹೊಡ್ಕೊಳ್ಳಿ, ತುರುಬರ ಕಟ್ಕೊಳ್ಳಿ, ಜಡಿನರ ಹಾಕ್ಕೊಳ್ಳಿ. ಕೂದಲನ ಇಲ್ಲಂದ್ರೆ ಏನು ಮಾಡಿದ್ರೆ ಚಂದ ಐತಿ? ಜೀವನವನ್ನು ಅರ್ಥ ಬದುಕಬೇಕ. ಇವ್ರು ಏನು ನೋಡ್ಬೇಕು? ಅವ ಕಾರ್ ತಂದಾನಿಲ್ಲ, ಹಟಕ್ಕೆ ಬಿದ್ದು ಲೋನ್ ಮಾಡಿ ಎತ್ತು ಹೊಲದ ಮ್ಯಾಗ ಬೋಜ ಏರಿಸಿ ಇವನು ಒಂದು ಕಾರ್ ತಂದು ನಿಲ್ಲಿಸು. ಏನು ಹರ್ಕತ್ತಿತ್ತಪ್ಪ ಅದು? ನಿಂದ್ರಿಸಿದಿ ಕಾರು. ಅವಂಗೇನೋ ಅವಶ್ಯ ಇತ್ತು, ಅವಂಗೆ ತಿಂಗಳ ಇನ್ಕಮ್ ಇತ್ತು, ಲೋನ್ ತುಂಬ್ಕೊಂಡಿದ್ದ, ಅವ್ನು ಕಾರ್ ಆಯ್ತು. ನಿಂದು ತಂದು ನಿಂದ್ರಿಸಿದಿ, ಏನೋ 3 ದಿನ ಗೌರವ ಸಿಕ್ತು, ಏನು ಕಾರ್ ತಂದು ನಿಂದ್ರಿಸೋಣ ಅಬ್ಬಬ್ಬಬ್ಬ ಅಂದರು. 4ನೇ ದಿವಸ ಬಂತು ನೋಟಿಸು, ಇನ್ಕಮ್ ಟ್ಯಾಕ್ಸ್ನವ್ರು, ಎಲ್ಲಿಂದ ಬಂತು ಕಾರು? ತುಂಬಲಿಲ್ಲ, ಬ್ಯಾಂಕಿನವ್ರು ಬಂದ್ರೆ 1 ನೋಟಿಸ್ ಬಂತು, 2 ನೋಟಿಸ್ ಬಂತು, ಕೊನೆಗೆ ಬಂದು ಕಾರ ಸೀಸ್ ಮಾಡ್ಕೊಂಡು ಹೋದ್ರು. ಇದ್ದ ಕಿಮ್ಮತ್ತು ಅದ್ರ ಕೂಡ ಮಣ್ಣು ಪಾಲಾಗಿ ಹೋತು. ಇದು ಯಾಕೆ ಬೇಕಾಗಿತ್ತು ತಾಣಗ? ಅಂದರೆ ಇದ್ದದ್ರೊಳಗೆ ಜೀವನ ಮಾಡಕ್ಕೆ ಯಾವ ಮನುಷ್ಯ ಕಲಿತಾ ನೋಡ್ರಿ, ಅವನು ಸುಡಗಾಡದಾಗಿದ್ರು ಸುಖವಾಗಿ ಬಾಳ್ತಾನಂತ. ಅದು ಬೇಕು ಇದು ಬೇಕಂತ ಆಸೆ ಒಳಗೆ ಇಟ್ಕೊಂಡು ಯಾವ ಬದುಕ್ತಾ ನೋಡ್ರಿ, ಅವನ ಅರಮನೆಯಾಗಿಟ್ಟರು ಇನ್ನೂ ಅರಕ್ಲಿನ ಆಕತ್ತೆ ಅಂತ ನೋಡಿದ್ರೆ ಹಣೆ ಬಾರ. ಅದಕ್ಕೆ ಸಂಸಾರದೊಳಗೆ ಆಸೆ ಇರ್ಬೇಕು ಹೊರತು ದುರಾಸೆ ಇರಬಾರ್ದು. ಏನಿರ್ಬೇಕು? ಆಸೆ ಇರಬೇಕು. ಹಂಗಾರೆ ಆಸೆಗೂ ದುರಾಸೆಗೂ ಏನು ವ್ಯತ್ಯಾಸ ರೀ ಅಜ್ಜಾರ ಅಂತ ಕೇಳಿದ್ರೆ ಇದಕ್ಕಿಷ್ಟ ವ್ಯತ್ಯಾಸ ಐತಿ. ಆಸೆ ಅಂದ್ರೆ ಹೆಂಗಿರ್ಬೇಕು ಗೊತ್ತನ್ರಿ? ಊಟ ಮಾಡಿದ ಮೇಲೆ ಎಲೆಡಿಕೆ ಹಾಕೋಬೇಕಾದ್ರೆ ಸುಣ್ಣ ಎಟ್ಟು ಹಸ್ಕೊಂತೀವಿ ನೋಡಿ, ಅಟ್ಟ ಇರ್ಬೇಕಂತ ಆಸೆ.
ನಮ್ದು ಹಂಗೆ ಇರೋದಿಲ್ಲ. ಬೇಕಾರೆ ನೀವು ಊಟ ಮಾಡಿರ್ತೀರಿ, ಊಟ ಮಾಡಿದಾಗ ಎಲೆ ಅಡಿಕೆಗೆ ಸುಣ್ಣ ಏಟು ಹಚ್ತೀರಿ, ಒಂದು ಈಟು ಹಚ್ತೀರಿ, ಅಟ್ಟ ಇರ್ಬೇಕದು ಆಸೆ. ಅಂದ್ರೆ ಬಾಯಿಗೂ ಹಿತ ಆಕತಿ, ಕಂಪಕತಿ, ಕೆಂಪಕತಿ, ತಿಂದ ಅನ್ನನೂ ಜೀರ್ಣ ಆಕತಿ. ನೀವು ಊಟ ಮಾಡಿರ್ತಿರಲ್ಲ, ಉಣ್ಣುವಾಗ ಎಲೆ ಅಡಿಕೆ ಹಾಕೊಳ್ಳೋ ಬದ್ಲಿ ಒಂದು ಶೇಂಗಾದ ಉಂಡೆ ರವಾದ ಉಂಡೆ ಅಟ್ಟು ಸುಣ್ಣ ಬಾಯಿಗೆ ಹಾಕೋರಿ ಏನಾಕತಿ? ಒಂದಿಟ್ಟು ಶೇಂಗಾದ ಉಂಡೆ ಅಟ್ಟು ರವಾದ ಉಂಡೆ ಅಟ್ಟು ಇಂದಿಟ್ಟು ಅಡಿಕೆ ಹಾಕ್ಕೊಂಡು ಎಲ್ಲಪ್ಪ ನಾವು ಸುಣ್ಣ ಭಾಳ ಹಾಕ್ಕೊಳ್ಳೋ ಅಂತೇಳಿ ಒಂದು ಶೇಂಗಾದ ಉಂಡೆ ರವಾದ ಉಂಡೆ ಕಟ್ಟಿ ಬಾಯಾಗ ಹೊಕ್ಕೋರು ನೋಡೋಣ ಏನಾಕತಿ? ಏನಾಕತಿ? ಗುಲಾಬ್ ಜಾಮೂನ್ ಆಕತಿನ ಬಾಯಿ? ಮತ್ತು ಏನು ಶಿರಾ ಕೇಸರಿ ಬಾತ್ ಆಕತಿನ? ಏನಾಕತಿ? ಗುಳ್ಳ್ಯಾದ ಹೊಕ್ಕ ನುಂಗ್ಲಾರ್ದಂಗೆ ಆಕತಿ. ಬುರು ಹೆಂಗೆ ಬಜಿಯ ಹೆಂಗೆ ಎಣ್ಣೆಗೆ ಬಜಿ ಪುರೇ ತೇಲ್ತಾವ ನೋಡಿ, ಹಂಗೆ ಬುರು ಬಾಯಾಗ ಗುಳ್ಳೆ ಹೇಳ್ತಾವ. ಯಾಕೆ? ಬರೀ ಒಂದಿಟ್ಟು ಸುಣ್ಣ ಹೆಚ್ಚಾದ್ರೆ ಬಾಯಿ ಸುಟ್ಟೋಕತಿ. ಹಂಗೆ ಮನುಷ್ಯನ ಜೀವನದಲ್ಲಿ ದುರಾಸೆಗಳು ಹೆಚ್ಚಾದ್ರೆ ಅವನ ಜೀವನವೇ ಸರ್ವನಾಶಕತಿ. ಅದಕ್ಕೆ ಆಸೆ ಎಟ್ಟಿರ್ಬೇಕಂದ್ರೆ ಎಲೆ ಅಡಿಕೆಗೆ ಸುಣ್ಣ ಹಚ್ಚಿದಟ್ಟು ಕಡಿಮೆ ಆಸೆ ಇರ್ಬೇಕಂತ. ಅತಿ ಆಸೆ ಗತಿಗಿಡಿಸಿತು ಅನ್ನುವಂಥ ಮಾತೈತಿ. ಅದಕ್ಕೆ ಎಲ್ಲ ಕುಟುಂಬ, ನಮ್ಮ ಕುಟುಂಬ ಚಂದ ಇರಬೇಕಂದ್ರೆ ಗಂಡನಂತಕ್ಕೂ ಒಂದು ಲಿಮಿಟ್ ಇರ್ಬೇಕಂತ ಆಸೆಗೆ, ಹೆಂಡತಿ ಅಂತಕ್ಕೂ ಒಂದು ಲಿಮಿಟ್ ಇರ್ಬೇಕಂತ. ನಮಗಿರ್ಲಿಪ್ಪ ಇದು ಆಸೆ. ವ್ಯತ್ಯಾಸ ಹೇಳ್ತೇನೆ ನಿಮಗೆ. ನಮಗಿರ್ಲಿಪ್ಪ ಆಸೆ. ನಮ್ಮದು ನಮಗೆ ಇರ್ಬೇಕಂತ, ಅವ್ರದ್ದು ನಮಗೆ ಬೇಕಂತ. ಇದ ದುರಾಸೆ ನೋಡ್ರಿ, ಇದ ದುರಾಸೆ. ನಾನೊಬ್ಬ ಒಳ್ಳೆಯ ಪ್ರವಚನಕಾರನ ಆಗಬೇಕು ಅನ್ನೋದು ಆಸೆ, ಇನ್ನೂ ಚೆನ್ನಾಗಿ ಹೇಳ್ಬೇಕು ಅನ್ನೋದು ಆಸೆ, ತಪ್ಪಲ್ಲ. ನನ್ನಂಗೆ ಮತ್ತೊಬ್ಬ ಹೇಳಬಾರದು ಅನ್ನೋದು ಏನೈತೆ ನೋಡ, ಅದು ದುರಾಸೆ ನೋಡ್ರಿ. ನಾವೊಬ್ಬ ಒಳ್ಳೆಯ ಸಿಂಗರ್ ಆಗಬೇಕು, ಇನ್ನೂ ಚೆನ್ನಾಗಿ ಹಾಡಬೇಕು, ಇನ್ನೂ ನಾನಾ ಥರದ ರಾಗಗಳನ್ನು ಸಂಯೋಜನೆ ಮಾಡಬೇಕು, ಇನ್ನೂ ಉತ್ತಮವಾದ ಸಂಗೀತವನ್ನು ನಾನು ಜನಕ್ಕೆ ಕೊಡಬೇಕನ್ನೋ ಆಸೆ ಇರಲಿ, ತಪ್ಪಲ್ಲ. ನನ್ನಂಗೆ ಯಾವ ಮಗನ ಹಾಡಬಾರದು ಅನ್ನೋದು ಏನೈತೆ ನೋಡು, ಅದು ದುರಾಸೆ. ಇದನ್ನು ಶರಣರು ಒಪ್ಪೋದಿಲ್ಲ. ನಾ ಶ್ರೀಮಂತ ಆಗಬೇಕು ಆಸೆ ಇರಲಿ, ನನ್ನಂಗೆ ಮತ್ತೊಬ್ಬ ಆಗಬಾರದು ಅನ್ನೋದೇನೈತೆ ನೋಡು, ಅದು ದುರಾಸೆ. ಇದನ್ನು ಶರಣರು ಒಪ್ಪೋದಿಲ್ಲ. ಅದಕ್ಕೆ ಆಸೆ ಅನ್ನೋದು ಅರಸರಿಗಿರ್ತೈತೆ ಹೊರತು ಅದು ಶಿವಭಕ್ತರಿಗಿರೋದಿಲ್ಲ. ಸಿಟ್ಟು ರೋಷ ಅನ್ನೋದು ಯಮನ ವಂಶಸ್ಥರಿಗಿರ್ತೈತಿ ಹೊರತು ನಿನ್ನಂಥ ಶರಣನಿಗಿರೋದಿಲ್ಲ. ಹೋಗು ಚೆಲಿ ಹೋಗು, ದೊಡ್ಡ ಶಾಣೆ ಅದಿ, ಅಕ್ಕಿ ಚೆಲಿ ಬಾ, ಅವನು ಸಾಕೆಟ್ಟಬೇಕು ಕಟ್ಟ ತೊಗೊಂಡು ಬಾ ಅಂತಂತ. ಇದಕ್ಕೆ ಲಕ್ಕಮ್ಮ, ಹಂಗೆ ಲಕ್ಕಮ್ಮನ ಗುಣ ಶರಣ ಬಸಪ್ಪನ ಹೆಂಡತಿ ಮಾದಮ್ಮನ ಹಂತೆ ಕಿತ್ತವಂತ, ಮಾದಮ್ಮನ ಹಂತೆ ಕಿತ್ತವಂತ ಬರಿತಾನಿಲ್ಲ. ಇದಕ್ಕೆ ಲಕ್ಕಮ್ಮನ ಗುಣ ಹೋಲುತ್ತಿದ್ದಳು ಶರಣ ಬಸವನ ಸತಿ ಮಹಾದೇವಿ ಅಂತೇಳಿ. ಇನ್ನೊಂದು ಹೆಸರು ಬರಿತಾರಿಲ್ಲ, ಮಹಾಮನೆಯ ಮಹಾತಾಯಿ ಮಡದಿ ನೀಲಮ್ಮನ ದಾಸೋಹದ ಗುಣ ಶರಣಪ್ಪನ ಹೆಂಡತಿ ಮಹಾದೇವಿ ಅಂತಕ್ಕೆ ಬಂತಂತ. ಮಧ್ಯರಾತ್ರಿ ಒಳಗೆ ಎದ್ದು ಬೀಸೋರ್ಯಾರ ಸಿದ್ಧರ ಮಡದಿ ಶಿವಶರಣೆ ನೀಲವ್ವ ಎದ್ದೊಂದು ಗಳಿಗೆ ನೆಲದೇನ. ಹಿಂದಿನ ಕಾಲದಾಗ ಶರಣರು ಬರ್ತಿದ್ರಂತ ಬಸವಣ್ಣವ್ರ ಮಹಾಮನಿಗೆ. ನೀಲಮ್ಮ ಎದ್ದು ಬೀಸ್ತಿದ್ಲಂತ ಬೀಸುವ ಕಲ್ಲಿಗೆ ದೇಶಾವ ತಿರುಗ್ಯಾರೆ, ರಾಯ ಸಂಪನ್ನರ ಮಗಳಿಗೆ ನೀಲವ್ಗ ರಾಜ್ಯವ ತಿರುಗ್ಯಾರೆ ಬಸವಣ್ಣ ಅಂತೇಳಿ ಸೋಬಾನಿ ಪದಗಳನ್ನು ಹಾಡೋದ್ರಾಗ ಕೇಳಿವ್ ನಾವು. ನೋಡ್ರಿ ರಾಗಿಯ ಕಲ್ಲಿಗೆ ರಾಜ್ಯವ ತಿರುಗ್ಯಾರೆ, ರಾಯರ ಹೆಂಡತಿ ನೀಲಮ್ಮ ಬರುವಾಗ ಕಲ್ಯಾಣ ಗಮ್ಯದ್ದು ಕುಣಿದಾವ ಅಂತೇಳಿ ನಾವೆಲ್ಲ ಜನಪದ ಗೀತೆಯನ್ನು ಕೇಳಿವಿ. ನೀಲಮ್ಮ ಮಧ್ಯರಾತ್ರಿ ಒಳಗೆ ಎದ್ದು ಬೀಸ್ತಿದ್ಲಂತ. ಯಾಕ? ಮಹಾಮನಿಗೆ ಶರಣರು ಬರ್ತಾರ, ಜಂಗಮರು ಬರ್ತಾರ. ಶರಣಾರು ಹಸಿದಾರು ಶರಣೇ ನೀ ಎಡೆ ಮಾಡಿ. ನೋಡಿ ಎಷ್ಟು ಚಂದ ಅದ ನೋಡ್ರಿ ಮಾತು. ಶರಣಾರು ಹಸಿದಾರು ಶರಣೇ ನೀ ಎಡೆ ಮಾಡೆ, ಸರಳಿ ಪಾಯಸ ತಿಳಿದುಪ್ಪ ನೀಲವ್ವ ಜಂಗಮರಿಗೆ ಎಡೆ ಮಾಡಿ ಅಂತ ತಿಳ್ಕೊಂಡು ಹೇಳ್ತಿದ್ರಂತ ನೋಡಿ. ಹಂಗೆ ಮಾದಮ್ಮ ನೀತಿವಂತಳಾಗಿದ್ದು, ನೀಲಮ್ಮನ ಹೋಲ್ತಿದ್ಲು. ಎಲ್ಲರೂ ಮಲ್ಕೊಂಡ ಮೇಲೆ ತಾ ಮಲಗ್ತಿದ್ಲು, ಎಲ್ಲರೂ ಹೇಳೋಕ್ಕಿಂತ ಮೊದಲು ತಾ ಹೇಳ್ತಿದ್ಲು ನೋಡ್ರಿ. ಇದು ಆ ಮನೆ ಹೆಣ್ಮಗಳು. ಒಬ್ಬ ಮನೆ ಹೆಣ್ಮಗಳು ಒಂದು ಮನೆ ಸುಖದಿಂದ ಇರಬೇಕಾದ್ರೆ ಹೆಂಗಿರ್ಬೇಕು ಗೊತ್ತನ? ಸೂರ್ಯೋದಯ ಆಗೋದಕ್ಕಿಂತ ಪೂರ್ವದಲ್ಲಿ ಯಾವ ಮನೆಯ ಹೆಣ್ಣು ಮಗಳು ಮನೆ ಎತ್ತು ಮನೆ ಬಾಗಿಲ ತೆಗೆದು ಕಸ ಹೊಡೆದು ರಂಗೋಲಿ ಹಾಕಿ ಊದಿನ ಕಡ್ಡಿಯನ್ನು ಬೆಳಗಿಸಿ ಮನೆ ಒಳಗೆ ಯಾವಾಗ ಅಲ್ಲಿ ಧೂಪದ ಹೊಕ್ಕಿ ಕಾಡ್ತೈತಿ, ಆ ಮನೆ ಒಳಗೆ ಶಾಂತಿ ನೆಮ್ಮದಿಗಳು ಇರ್ತಾವಂತ, ಆನಂದ ಉಕ್ಕಲಾಡ್ತೈತೆ ಅಂತ. ಮತ್ತು ಸೂರ್ಯೋದಯ ಆದ ಮೇಲೆ ಯಾವ ಹೆಣ್ಮಗಳು ಎದ್ದು ಮನೆ ಅಂಗಳ ಕಸ ಹೊಡಿತಾಳ, ಆ ಮನೆ ಕಸ ಹೊಡ್ಕೊಂಡ ಹೋಗತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಶಿಶುನಾಳ ಶರೀಫಜ್ಜಿ ಹೇಳಿದ, ಬೆಳಗಾಯಿತೇಳ ಗೆಳತಿ ಬಾಗಿಲ ತೆರೆಯೇ ಅಂಗಳ ಕಸವ ನೀ ಹೊಡೆಯೇ, ರಂಗೋಲಿ ಹಾಕಿ ಹೇಳವ್ವ ಗಂಡಾನೇ ದೈವ ಸೇವಾ ಮಾಡವ್ವ, ಅತ್ತಿ ಮಾವರ ಸೇವ ತತ್ತಾಗಿ ಮಾಡವ್ವ, ಗುರುಲಿಂಗ ಜಂಗಮ ಎಂಬುದು 3 ಒಲೆಗುಂಡವ್ವ, 3 ಒಲೆಗುಂಡನ್ನು ನೀಟಾಗಿ ತೊಳೆಯವ್ವ, ಮಡಿಯಿಂದ ಅಡಿಗೆಯ ಮಾಡವ್ವ, ಗುರುಲಿಂಗ ಜಂಗಮಕ್ಕೆ ನೀಡವ್ವ, ವಸುದೇವಳ ಶಿಶುನಾಳ ದೀಶ ಶ್ರೀ ಬಸವೇಶನಿಗೆ ದಾಸೋಹ ಮಾಡವ್ವ, ಬೆಳಗಾಯಿತೇಳ ಗೆಳತಿ ಬೆಳಗಾಯಿತೇಳ ಅಂತ ಹಾಡಿದರು. ಎಂಥ ಅದ್ಭುತವಾದ ನೋಡು ಇವೆಲ್ಲ. ಅದಕ್ಕೆ ಬೆಳಗಾಗೋಕ್ಕಿಂತ ಮೊದಲು ಯಾವ ಮನೆಯಾಗ ಹೆಣ್ಣು ಮಕ್ಕಳು ಹೇಳ್ತಾರ, ಆ ಮನೆಯೊಳಗೆ ಸುಖ ಶಾಂತಿ ನೆಮ್ಮದಿ ಇರ್ತೈತೆ ಅಂತ. ಎಲ್ಲಿ ಹೆಣ್ಣು ಮಕ್ಕಳು ನಗನಗತ ಖುಷಿಯಿಂದ ಇದ್ದದ್ದರಲ್ಲಿ ಜೀವನವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಬಂದುದ ನರದು ಬಳಸುವಳು, ಬಂದುದ ನರದು ಬಳಸ್ಬೇಕಂತ. ಇವತ್ತಿಟ್ಟೈತಿಲ್ಲ ಅಟ್ರಾಗ ಜೀವನ ಮಾಡುವಂಗಿರ್ಬೇಕಂತ, ಬಂದುದ ನರದು ಬಳಸುವಳು. ಇನ್ನೊಂದು ಪಾಯಿಂಟ್ ಮುಂದೆ ಭಾಳ ಚಲೋ ಬರೋದ ಜೇಡರ ದಾಸಿಮಯ್ಯ, ಅದನ್ನೆಲ್ಲರೂ ನೆನಪಿಟ್ಕೊಡ್ರಿ. ಬಂದು ಬಳಗವ ಮರಸುವಳಂತ ನೋಡ್ರಿ.
ಹೆಂಡತಿ ಬಂದಾಗ ಹೆಂಗಿರ್ಬೇಕಂದ್ರೆ ಬಂಧು ಬಳಗದವ್ರು ಏನು ಪ್ರೀತಿ ಕೊಡ್ತಿದ್ರು ನೋಡು ಗಂಡಗ, ಆ ಎಲ್ಲ ಪ್ರೀತಿಯೂ ಹೆಂಡತಿ ಒಬ್ಬಾಕಿನ ಕೊಡುವಂಗೆ ಆಗ್ಬೇಕಂತ. ಬಂಧು ಬಳಗವ ಮರಸುಗಳು ದುಗ್ಗಳೆಯ ತಂದು ಬದುಕಿದೆನು ರಾಮನಾಥ ಅಂದ. ಈ ದುಗ್ಗಳೆ ನನಗೆ ಬರೀ ಹೆಂಡತಿಯಾಗಿ ಬರಲಿಲ್ಲ, ಈಕೆ ತಾಯಿಯಾಗಿ ಬಂದ್ಲು, ಈಕೆ ಗೆಳತಿಯಾಗಿ ಬಂದ್ಲು, ಈಕೆ ಕಷ್ಟ ಸುಖದಲ್ಲಿ ಸ್ನೇಹಿತಿಯಾಗಿ ಬಂದ್ಲು. ಇವತ್ತು ನನ್ನಂತ ಒಬ್ಬ ದಾಸಿಮಯ್ಯ ಶರಣ ಅನಿಸ್ಕೋಬೇಕಾದ್ರೆ ದುಗ್ಗಳೆಯನ್ನು ತಂದು ನಾನು ಬದುಕಿದೆ ಅಂತ ಅನಿಸ್ಕೊಂಡ. ಬಸವಣ್ಣ ಸಂಗನ ಬಸವಣ್ಣನಾಗಬೇಕಾದ್ರೆ ಮಡದಿ ನೀಲಮ್ಮ ಅನ್ನುವಂಥವಳು ಇದ್ಲು ಅಂತ ತಿಳ್ಕೊಂಡು ಬಸವಣ್ಣ ಸಂಗನ ಬಸವಣ್ಣ ಅನಿಸ್ಕೊಂಡಂತ. ಹಂಗೆ ಶರಣ ಬಸವನಿಗೆ ಗುರುಲಿಂಗ ಜಂಗಮದ ದಾಸೋಹಕ್ಕ ನಿತ್ಯ ಸೇವೆಯನ್ನು ಮಾಡಲಿಕ್ಕೆ ಮಹಾತಾಯಿ ಮಹಾದೇವಿ ನಿತ್ಯ ಸೇವೆಯನ್ನು ಮಾಡಲಿಕ್ಕೆ ಕುಂತಲು. ಆಕೆಯ ಸೇವೆ, ಆಕೆಯ ದಾಸೋಹ ಇದನ್ನೆಲ್ಲವನ್ನ ಕಂಡು ಅವಾಗ ತಂದೆ ತಾಯಿ ಅಂದರು, ನಮ್ಮ ಶರಣನಿಗೆ ತಕ್ಕದಾದ ಹೆಂಡತಿ ಅಲ್ಲ, ಶರಣನಿಗಿಂತಲೂ 2 ಗುಂಜಿ ಗುಣದಲ್ಲಿ ಮೇಲಾದ ಹೆಂಡತಿ ಸಿಕ್ಕಳು, ನಮ್ಮ ಶರಣನ ಜೀವನ ಸುಖವಾಗಿ ಸಾಗುತ್ತದೆ ಅಂತ ತಿಳ್ಕೊಂಡು ಅವಾಗ ತಂದೆ ತಾಯಿ ಅಂದ್ರಂತ, ಮಡಿಯಮ್ಮ ಅಂದ್ಲಂತ, ನೋಡಪ್ಪ ನಾ ಇವತ್ತು ಕಣ್ಣು ಮುಚ್ಚಿದ್ರು ನಡಿತೈತಿ, ನನಗಿಂತಲೂ ಈ ಸ್ಥಾನಕ್ಕೆ ಯೋಗ್ಯಳಾದ ಸೊಸಿ ಬಂದಪ್ಪ, ಇನ್ನೇನು ನನಗೆ ಆಸೆ ಇಲ್ಲ ಶರಣಬಸವ ಅಂದಾಗ ಅವಾಗ ಶರಣಬಸವ ಹೇಳ್ತಾನಂತ, ಯವ್ವ ತಾಯಿ ತಂದೆ ನೀವೇನದಿರಲ್ಲ ನಿಮ್ಮನ್ನು ಮರೆಸುವಂಥ ಜೀವನ ಆಕಿ ಮಾಡ್ತಾಳೆ ಖರೆ, ಆದ್ರೆ ನಿನ್ನ ಸ್ಥಾನ ಭಾಳ ದೊಡ್ಡದೈತಿ. ಆಕಿ ಬರುವವರೆಗೂ ನೀನು ಗುರುಲಿಂಗ ಜಂಗಮರ ಸೇವೆ ಮಾಡಿದಿ, ನಿನ್ನ ಸ್ಥಾನನ ಯಾರು ತುಂಬಕ್ಕಾಗೋದಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟ, ನೀನು ಹೆಂಗೆ ಗುರುಲಿಂಗ ಜಂಗಮಕ್ಕೆ ಮಗನಿಗೆ ನೆರಳಾಗಿ ನಿಂತಿ, ಹಂಗೆ ನನ್ನ ಜನಮಿರುವ ಮಠ ಮಹಾದೇವಿ ನೆರಳಾಗಿ ನಿಂದಿರ್ತಾಳ ಅನ್ನುವಂಥ ಆಶೀರ್ವಾದ ನೀವೊಂದು ಮಾಡು, ಅದ ನನಗೆ ದೊಡ್ಡ ಶ್ರೀರಕ್ಷೆ ಅಂತ ತಿಳ್ಕೊಂಡು ಶರಣಬಸವರು ತಾಯಿಯನ್ನು ಕೇಳಿದರು ಅಂತ ಹೇಳ್ತಾರೆ. ಈ ರೀತಿ ಜೀವನ ನಡೆದಿತ್ತು. ಇಂಥ ಜೀವನ ಸುಖಮಯವಾಗಿ ಸಾಗಾಕತ್ತಿತ್ತು. ಏನು ಶರಣಬಸಪ್ಪನ ಮನೆಗೆ ಬೆಳಕು ಬಂತು. ಮೊದಲ ಶರಣಬಸವೇಶ್ವರರು ಶಿವಭಕ್ತಿ ಸಂಪನ್ನರಾಗಿ ತ್ರಿಕಾಲ ಲಿಂಗ ಪೂಜೆ ಮಾಡ್ತಿದ್ರು. ಶರಣಪ್ಪನವರು ಲಿಂಗ ಪೂಜೆ ಮಾಡಾಕ ಕುಂತ್ರೆ ಮಹಾದೇವಿ ಕರ್ಪೂರವನ್ನು ಹಚ್ಚಿ ಲಿಂಗಕ್ಕೆ ಬೆಳಗಾಕ ಕೊಟ್ಲು. ಅಂದ್ರೆ ಹೆಂಡತಿ ಹೆಂಗಿರ್ಬೇಕಂದ್ರೆ ನಾಳೆ ದಿವಸ ಹೆಣ್ಮಕ್ಳು ಹೆಚ್ಚು ಬರ್ರಿ ಹೆಂಗಿರ್ಬೇಕು ಅನ್ನೋದಕ್ಕೊಂದು ಚನಿವೀರ ಕಣಿವೆ ಅವರು ಪದ್ಯ ಬರದಾರ. ಹೆಣ್ಮಕ್ಳು ಹೆಂಗಿರ್ಬೇಕು, ನೀಲಮ್ಮ ಹೆಂಗಿದ್ಲು, ಮಾದೇವಿ ಹೆಂಗಿದ್ಲು ಅನ್ನೋದಕ್ಕೊಂದು ಪದ್ಯ ಐತಿ. ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ ಅಂತ ಒಂದು ಸುಂದರವಾದ ಪದ್ಯ ಐತಿ. ಆ ಪದ್ಯವನ್ನು ಬಿಡಿಸಿ ಹೇಳ್ತೀನಿ. ಹಂಗೆ ಹೆಣ್ಮಕ್ಳನ್ನು ಮನ್ಯಾಗ ಸಣ್ಣ ಹುಡುಗರನ್ನ ಬೆಳೆಸಿಬಿಡ್ರಿ, ಅವು ಎಂದೂ ಗಂಡನ ಮನೆ ಬಿಟ್ಟು ಬರೋದಿಲ್ಲ. ಅವು ಎಂದೂ ಗಂಡನ ಮನೆ ಚಾಡ ತೊಂಬಂತ ಅವ್ರ ಮನೆಗೆ ಹೇಳೋದಿಲ್ಲ. ಅವೆಂದೂ ತವ್ರ ಮನೆಗೆ ಗಂಡರ ಮನೆಗೆ ಕುಸ್ತಿ ಕೆಡೋದಿಲ್ಲ, ಜಗಳ ಹಚ್ಚೋದಿಲ್ಲ, ಡೈವರ್ಸ್ ಆಗೋದಿಲ್ಲ. ಒಂದಿತ್ತು ಒಂದಿಲ್ಲ ಸುಖದಿಂದ ಬಾಳ್ತಾವ, ನೆಮ್ಮದಿಯಿಂದ ಬಾಳ್ತಾವ, ಏನು ಬಂದರೂ ಸಮಾಧಾನದಿಂದ ಎದುರಿಸಿ ಬಾಳ್ತಾವ. ಅಂಥ ಸಾಮರ್ಥ್ಯ ತವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಿರಿಯರಾದವರು ಬಾಲ್ಯದಲ್ಲಿಯೇ ಕೊಡಬೇಕು. ಅಂದಾಗನ ಆ ಹೆಣ್ಣು ಮಕ್ಕಳು ಜೀವನವನ್ನು ಎದುರಿಸ್ತಾರ ಹೊರತು ನಾವು ಅವ್ರಿಗೆ ಅಡ್ನಾಡಿ ಸಂಸ್ಕಾರ ಕಲಿಸಿದ್ರೆ ಕೊಟ್ಟ ಮನೆಗೂ ಅಪಕೀರ್ತಿಯನ್ನು ತರ್ತಾರೆ, ಹುಟ್ಟಿದ ಮನೆಗೂ ಅಪಕೀರ್ತಿಯನ್ನು ತರ್ತಾರೆ. ಅದಕ್ಕೆ ಹೆಣ್ಣು ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಕೀರ್ತಿಯನ್ನು ತರುವಂಥ ಕಳಸವಾಗಬೇಕೇ ಹೊರತು ಅಪಕೀರ್ತಿ ತರುವಂಥ ಗುಲಗಂಜಿ ಆಗಬಾರ್ದಂಥ ಕೀರ್ತಿಯನ್ನು ತರುವಂಥ ಅಪರಂಜಿ ಆಗಬೇಕು. ಅಂಥ ಅಪರಂಜಿ ಅಂತ ಮಾತೆ ಮಹಾದೇವಿಯಾಗಿ ತಾಯಿ ಶರಣಬಸವನ ಮನೆಯನ್ನು ಬೆಳಗುತ್ತಿದ್ದಾಳೆ ಅನ್ನುವಲ್ಲಿಗೆ ಇವತ್ತಿನ ವಿಷಯವನ್ನು ಮಂಗಲ ಮಾಡ್ತೇನೆ.